ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಯಿತು? ಯಾಕೆ ದಿಢೀರಾಗಿ ಅನಾರೋಗ್ಯದಲ್ಲಿ ಏರುಪೇರಾಯಿತು? ಅವರು ಈಗ ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ, ಸರ್ಕ್ಯೂಟ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಸಿಎಂ. ಹಾಗಾದರೆ ಅವರಿಗೆ ದಿಢೀರಾಗಿ ಈ ರೀತಿಯಾಗಿ ಆರೋಗ್ಯ ತಪ್ಪೋಕೆ, ಆರೋಗ್ಯದಲ್ಲಿ ಏರುಪೇರಾಗೋಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ಸದನದಲ್ಲಿ ಕೌಂಟರ್ಗೆ ಕೌಂಟರು, ಯಾರು ಏಟು ಕೊಡ್ತಾರೋ ಅವ್ರಿಗೆ ಎದುರೇಟು ಕೊಡ್ತಾ ಇದ್ರು, ಆ ರೀತಿಯಾಗಿ ಮಾತನಾಡ್ತಾ ಇದ್ರು. ಈಗ ಆರೋಗ್ಯದಲ್ಲಿ ಏರುಪೇರಾಗಿದೆ, ಸದ್ಯ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಬೆಳಗಾವಿಯಲ್ಲಿ 8 ದಿನದ ಅಧಿವೇಶನ ಮುಗಿದಿದೆ, 9ನೇ ದಿನಕ್ಕೆ ಕಾಲಿಟ್ಟಿದೆ ಈಗ ಅಧಿವೇಶನ. ಇದೇ ಸಮಯದಲ್ಲಿ ಏನಾಗಿದೆ ಸಿದ್ದರಾಮಯ್ಯ ಅವರಿಗೆ, ನಿಜಕ್ಕೂ ಏನಾಯಿತು ಅನ್ನೋಂಥ ವಿಚಾರ ನೋಡೋದಾದ್ರೆ ನೋಡಿ, ಮಂಗಳವಾರ ರಾತ್ರಿ ಅವರು ಊಟ ಮಾಡುತ್ತಾರೆ. ಊಟ ಮಾಡಿದ ಮೇಲೆ ಸಿಎಂಗೆ ಆರೋಗ್ಯ ಕೆಟ್ಟಿರುತ್ತೆ, ಏನೋ ಒಂದು ಸ್ವಲ್ಪ ಏರುಪೇರಾಗುತ್ತೆ, ಫುಡ್ಡು ಪಾಯ್ಸನ್ ಆಗಿದೆ, ಹೊಟ್ಟೆ ನೋವು ಬಂದಿದೆ, ಹೊಟ್ಟೆ ನೋವು ಕೂಡ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ರಾತ್ರಿ ಸರಿಯಾಗಿ ಅವರು ನಿದ್ದೆ ಕೂಡ ಮಾಡಿರೋದಿಲ್ಲ, ಹೊಟ್ಟೆ ನೋವು ಬಂದಿರುತ್ತೆ. ಬೆಳಗ್ಗೆ ಆದರೂ ಕೂಡ ಆರೋಗ್ಯ ಸರಿಯಾಗಿರೋದಿಲ್ಲ, ಹೊಟ್ಟೆ ನೋವು ಪರಿಸ್ಥಿತಿ ಹಾಗೇ ಇರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿನೇ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಾರೆ, ಬಿಸಿಲಲ್ಲಿ ಕುಳಿತುಕೊಂಡಿರ್ತಾರೆ ನಿರಂತರವಾಗಿ. ಇದಾದ ಸ್ವಲ್ಪ ಹೊತ್ತಿಗೇನೆ ಸುಸ್ತಾದ ಸಿಎಂ ನೇರವಾಗಿ ಸರ್ಕ್ಯೂಟ್ ಹೌಸ್ಗೆ ಬಂದು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಇದಿಷ್ಟು ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆರೋಗ್ಯದಲ್ಲಿ ದಿಢೀರಾಗಿ ಏರುಪೇರು ಆಗೋಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಮಾತನಾಡ್ತಾರೆ, ವಿರೋಧ ಪಕ್ಷದವರು ಕೇಳಿದಂತಹ ಒಂದು ಕ್ವಶನ್ಗಳಿಗೆ ಹೆಂಗೆ ಟಕ್ಕರನ್ನು ಕೊಡ್ತಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಇಂತಹ ಆಕ್ಟಿವ್ ಆಗಿರುವಂತಹ ಸಿದ್ದರಾಮಯ್ಯ ಅವರ ಒಂದು ಆರೋಗ್ಯದಲ್ಲಿ ದಿಢೀರಾಗಿ ಈ ರೀತಿಯಾಗಿ ಏರುಪೇರು ಕಾಣಿಸಿಕೊಳ್ಳುತ್ತೆ. ಸದನವನ್ನು ಬಿಟ್ಟು ಅವರು ಏನು ಗಾಂಧೀಜಿಯವರ ಒಂದು ಪ್ರತಿಮೆಯ ಮುಂದೆ ಹೋಗಿ ಕಾಂಗ್ರೆಸ್ನವರೆಲ್ಲರೂ ಕೂಡ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾರೆ, ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಆದರೆ ಅವರಿಗೆ ಅದರ ಹಿಂದಿನ ದಿನಾನೇ ಆರೋಗ್ಯ ಸರಿ ಇರೋದಿಲ್ಲ, ಊಟ ಮಾಡಿರ್ತಾರೆ, ಫುಡ್ ಪಾಯ್ಸನ್ ಆಗಿರುತ್ತೆ, ಅದರಿಂದ ಹೊಟ್ಟೆ ನೋವು ಕಾಣಿಸ್ಕೊಂಡಿರುತ್ತೆ. ಏನೋ ಮಾಮೂಲಿ ಇರ್ಬೋದು ಬಿಡು ಅಂತ ಸುಮ್ಮನೆ ಆಗ್ತಾರೆ, ಬೆಳಗ್ಗೆಗೆಲ್ಲ ಸರಿ ಹೋಗ್ಬೋದು ಅಂತ. ಆದರೆ ಬೆಳಗ್ಗೆ ಆದರೂ ಕೂಡ ಅದು ಸರಿ ಹೋಗೋದಿಲ್ಲ. ಹಾಗೆ ಇದ್ದರೂ ಕೂಡ ಅವರು ಹೋಗ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಬಿಸಿಲಲ್ಲಿ ಕುತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಏಕಾಏಕಿಯಾಗಿ ಈ ರೀತಿಯಾಗಿ ಸುಸ್ತಾಗಿ ಕೂತ್ಕೊಳ್ಳುತ್ತಾರೆ. ಗೊತ್ತಾಗುತ್ತೆ ಅವ್ರಿಗೆ ಸುಸ್ತಾಗಿದೆ, ಏನೋ ಆಗಿದೆ ಆರೋಗ್ಯದಲ್ಲಿ ಅಂತ. ತಕ್ಷಣ ಗೊತ್ತಾದಂತೆ ಅವ್ರನ್ನ ಸರ್ಕ್ಯೂಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ, ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡುತ್ತಾರೆ. ಈಗ ಅವರ ಆರೋಗ್ಯದಲ್ಲಿ ಚೇತರಿಸಿಕೆ ಕಾಣಿಕೊಳ್ತಾ ಇದೆ. ಅವರು ಇವತ್ತು ಸದನಕ್ಕೆ ಬರಬಹುದು, ಬರದೇ ಕೂಡ ಇರಬಹುದು ಎನ್ನುವಂತಹ ವಿಚಾರ ಇದೆ. ಸರಿಯಾದ ರೀತಿ ಎಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಬರ್ತಾರೆ, ಬಂದು ಮಾತನಾಡ್ತಾರೆ. ಒಂದು ವೇಳೆ ಇಲ್ಲ ಅಂತಂದರೆ ಅನಾರೋಗ್ಯದ ಕಾರಣದಿಂದ ಅವರು ಸದನಕ್ಕೆ ಬರೋಕ್ಕೂ ಕೂಡ ಆಗಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಸದ್ಯಕ್ಕೆ ಈಗ ಅವರ ಆರೋಗ್ಯ ಚೆನ್ನಾಗಿದೆ ಎನ್ನುವಂತಹ ವಿಚಾರ. ಆದರೆ ಅವರು ಹೊರಗೆ ಬಂದು ಮಾತನಾಡುವಷ್ಟು ರೀತಿಯಲ್ಲಿ ಇದ್ದಾರೋ ಇಲ್ಲವೋ ಅನ್ನುವಂಥದ್ದು ಗೊತ್ತಿಲ್ಲ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗಿರುವಂಥದ್ದು ಎಕ್ಸಾಕ್ಟಾಗಿ ಇದೆ ಎನ್ನುವಂತಹ ಒಂದು ಕಾರಣ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.